ಬೆಳಗಾವಿ ಸೈನ್ಸ್ ಪಾರ್ಕ್ ಕರ್ಮಕಾಂಡ. ಸೈನ್ಸ್ ಪಾರ್ಕ್ ಹೆಸರಿನ ಮೇಲೆ ಜನರ ಹಣಗಳು, ಮಕ್ಕಳ ಹೆಸರು ಹೇಳಿ ಕೋಟ್ಯಾಂತರ ಹಣ ಲೂಟಿ. ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ H16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತವರ್. ಇಂದಿನ ಒಂದು ಪ್ರಮುಖ ಸುದ್ದಿ ಏನಪ್ಪಾ ಅಂತಂತಂದ್ರೆ, ಬೆಳಗಾವಿ ಸುವರ್ಣ ಸೌಧದ ಎದುರುಗಡೆ ಇರುವಂತಹ ಸೈನ್ಸ್ ಪಾರ್ಕ್ನ ಕರ್ಮಕಾಂಡ. ಹೌದು, ಸರಿಯಾಗಿನೇ ಕೇಳ್ತಾ ಇದ್ದೀರಾ. ಯಾಕೆ ಈ ಮಾತು ಕರ್ಮಕಾಂಡ ಅಂತ ಯಾಕೆ ಹೇಳಿದೆ ನಾನು, ಅದರ ಉದ್ದೇಶ ಏನು ಅಂತಂತಂದರೆ, ಆ ಸೈನ್ಸ್ ಪಾರ್ಕ್ ಹೆಸರು ಹೌದು, ಮಕ್ಕಳಿಗೆ ಒಂದು ವೈಜ್ಞಾನಿಕ ಬೆಳವಣಿಗೆ ಆಗಲಿ, ಮಕ್ಕಳು ವಿಜ್ಞಾನ ಅಂದರೆ ಏನು ಅಂತ ತಿಳಿಯಲಿ ಅನ್ನೋವಂಥ ಮಾತು. ಹೌದು, ಚೆನ್ನಾಗಿರುವಂಥ ಕಾನ್ಸೆಪ್ಟು. ಬಟ್ಟು ಆ ಕಾನ್ಸೆಪ್ಟಲ್ಲಿ ಯಾವ್ಯಾವ ರೀತಿ ಕರ್ಮಕಾಂಡಗಳಾಗವೆ ಅದು ಕೂಡ ಇಲ್ಲ. ನಾರ್ಮಲ್ ಆಗೇ ನಾವು ಸೈನ್ಸ್ ಪಾರ್ಕ್ ಮಾಡ್ತಿದ್ದೀವಪ್ಪ ಅಂತಂದ್ರೆ ಮಾತು ಮುಗಿದು ಹೋಗ್ತಾ ಇತ್ತು. ಬಟ್ ನರೇಗಾ ಅಡಿಯಲ್ಲಿ ನಾವು ಆ ಒಂದು ಕೆಲಸ ಮಾಡ್ತಿದ್ದೀವಿ ಅಂತ ಹೇಳಿದ್ರು. ಹೌದಾ, ನರೇಗಾ ಅಡಿಯಲ್ಲಿ ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಬಟ್ ಅಲ್ಲಾಗಿದ್ದಾದರೂ ಏನು, JCB ಹಚ್ಚಿ ಮಷಿನರೀಸನ್ನು ಯೂಸ್ ಮಾಡಿ ಅಲ್ಲಿ ಕೆಲಸಗಳಾಗಿವೆ. ಇದು ಕುತ್ತರಿ ಯಾರು ಕೊಡಬೇಕು? ಹೌದಾ, ಅದು ಏನೇನು ಕರ್ಮಕಾಂಡ ಏನು ಒಂದು ನೋಡ್ಕೊಂಡು ಬರೋಣ ಬನ್ನಿ. ಬೆಳಗಾವಿ ಸೈನ್ಸ್ ಪಾರ್ಕ್ ಹೆಸರಿನ ಮೇಲೆ ಕೋಟ್ಯಾಂತರ ಹಣ ಲೂಟಿ ಲೂಟಿ ಲೂಟಿ. ಹೌದು, ಇದನ್ನು ಲೂಟಿ ಮಾಡಿದ್ದು ಬೇರೆ ಯಾರು ಅಲ್ಲ, ಅಧಿಕಾರಿ ವರ್ಗ. ಹೌದು, ZP CEO ಸಾಹೇಬ್ರು ಬೆಳಗಾವಿಯ ಸುವರ್ಣ ವಿಧಾನಸೌಧದ ಎದುರುಗಡೆ ಇರುವ ಸೈನ್ಸ್ ಪಾರ್ಕ್ ಉದ್ಘಾಟನೆ ವೇಳೆ ಒಂದು ಭಾಷಣವನ್ನು ಮಾಡಿದ್ದಾರೆ. ಅವರು ಮಾತನಾಡುತ್ತಿರುವ ಸಮಯದಲ್ಲಿ ಹಿಂದುಗಡೆ JCBಯಿಂದ ಕೆಲಸಗಳು ನಡೆಯುತ್ತಿದ್ದವು. ಪರ್ಟಿಕ್ಯುಲರ್ ಆಗಿ ಈ ಒಂದು ಕೆಲಸ ನರೇಗಾ ಯೋಜನೆ ಅಡಿಯಲ್ಲಿ ಮಾಡಿದಂತಹ ಕಾಮಗಾರಿ. ಹೌದು, ಈ ಕಾಮಗಾರಿಯಲ್ಲಿ ಮಿಷನ್ ಅಂದರೆ JCB ಇತ್ಯಾದಿ ಶ್ರಮರಹಿತ ಮಷಿನ್ಗಳನ್ನು ಬಳಕೆ ಮಾಡಲು ಸ್ಥಾನ ಇದೆಯೇ ಎಂಬ ಪ್ರಶ್ನೆ ನಮ್ಮದು. ತಿಳಿದು ಬಂದ ಹಾಗೆ ನರೇಗಾ ಯೋಜನೆ ಒಂದು ಉನ್ನತ ವಿಚಾರ ಇರುವಂತಹ ಯೋಜನೆಯಾಗಿದ್ದು, ಇದರಲ್ಲಿ ಜನರಿಗೆ ಕೆಲಸ ಕೊಡುವ ಕಾರ್ಯ ನಡೆಯುತ್ತೆ. ಬಟ್ ಇವರು ಜನರಿಗೆ ಕೆಲಸ ಕೊಡದೆ ಮೆಷಿನ್ಗಳನ್ನು ಯೂಸ್ ಮಾಡಿ ಕೆಲಸ ಮಾಡಿದ್ದಾರೆ ಎಂಬ ಆರೋಪ ಕೂಡ ಸ್ಪಷ್ಟವಾಗಿ ಕಾಣಿಸುತ್ತಿದೆ. ನರೇಗಾ ಕಾಮಗಾರಿಯಲ್ಲಿ ಬರದಂತಹ ಅನೇಕ ಕೆಲಸಗಳು ಕೂಡ ಪೆಂಡಿಂಗ್ ಇವೆ ಮತ್ತು ಸಾಕಷ್ಟು ಸೈನ್ಸ್ ಎಕ್ಸ್ಪೆರಿಮೆಂಟ್ಗಳ ವಸ್ತುಗಳು ಕೂಡ ಈಗಾಗಲೇ ಹದಗೆಟ್ಟು ಹೋಗಿವೆ. ಇದಕ್ಕೆ ಕಾರಣ ಏನು? ಕಳಪೆ ಕಾಮಗಾರಿನ ಇಲ್ಲವಾ ಟೆಂಡರ್ ಕರೆಯದೆ ಹಣ ಗುಳುಂ ಮಾಡಿದ್ದಾರ? ಇದಕ್ಕೆ ಉತ್ತರ ZP CEO ಸಾಹೇಬ್ರು ಕೊಡಲೇಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿ ಈ ಒಂದು ಕಳಪೆ ಕಾಮಗಾರಿ ಎದ್ದು ಕಾಣ್ತಾ ಇದೆ ಎಂದು. ಕಳಪೆ ಕಾಮಗಾರಿ ಇನ್ ದ ಸೆನ್ಸ್ ಏನಪ್ಪ ಅಂತಂತಂದರೆ, ಅಲ್ಲಿ ಎಲ್ಲ ಒಡೆದೋಗ್ಬಿಟ್ಟಿವೆ. ಎಲ್ಲ ಏನಂತೀರ ನೀವು, ಈಗೀಗಲೇ 2024 ಉದ್ಘಾಟನೆ, ಈಗೀಗಲೇ ಆಗಿರುವಂತಹ ಕೆಲಸಗಳು. ಅಲ್ಲಿ ಯಾವ್ದು ಪೆಂಡುಲಮ್ ಅಂತ ಹೋದರೆ ಪೆಂಡುಲಮ್ದು ಅವೇನಂತೀರ ನೀವು, ಬಾಲ್ಗಳು ಕಿತ್ಕೊಂಡು ಹೋಗ್ಬಿಟ್ಟವೆ. ಮಳೆ ಗಾಳಿಗೆ ಹೋಗುತ್ತೆ, ಇಲ್ಲ ಅಂತ ಹೇಳ್ತಿಲ್ಲ. ಬಟ್ ಅಷ್ಟೊಂದು ಕಳಪೆ ಕಾಮಗಾರಿನ ಬ್ರಿಟಿಷರು ಮಾಡಿದಂತಹ ಕಾಮಗಾರಿಗಳು ಇನ್ನೂ ಗಟ್ಟುಮುಟ್ಟಾಗಿ ನಿಂತವೆ, ಒಂದೀಟು ಅಲ್ಲಾಡಿಲ್ಲ. ಹೌದಾ? ಬಟ್ ಇವ್ರು ಮಾಡಿರುವಂಥ ಕಾಮಗಾರಿಗಳು ಥಟ್ ಅಂತ ಹೇಳಿ ಥಟ್ ಅಂತ ಹೋಗ್ಬಿಡ್ತವೆ. ಸೊ ಇದಕ್ಕೆ ಉತ್ತರ ಯಾರು ಕೊಡಬೇಕು? ZP CEO ಸಾಹೇಬರು ಇದಕ್ಕೆ ತಕ್ಕವಾದಂತಹ ಉತ್ತರ ಕೊಡಲೇಬೇಕು, ಸ್ಪಷ್ಟ ರೀತಿಯ ಉತ್ತರ ಕೊಡಬೇಕು. ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂತಂತಂದರೆ, ಇವ್ರು ಮಾತಾಡೋವಾಗಲೇ ಹಿಂದ್ಗಡೆ JCBಯಿಂದ ಕೆಲಸ ಸ್ಟಾರ್ಟ್ ಆಯಿತೆ. ನರೇಗಾ ಕಾಮಗಾರಿ ಅಂತಂದ್ರೇನು? ಜನರಿಗೆ ಉದ್ಯೋಗವನ್ನು ಕೊಡುವಂತಹ ಕಾಮಗಾರಿ, ಒಂದು ಕೆಲಸ, ಅದು ಒಂದು ಯೋಜನೆ. ಜನರು ದುಡ್ಕೊಳ್ಳಿ, ಅವ್ರದ್ದು ಅನ್ನ ಅವರು ಉಣ್ಲಿ ಅನ್ನುವಂತಹ ಉನ್ನತ ವಿಚಾರವುಳ್ಳಂತಹ ಒಂದು ಕೆಲಸ. ಆ ಒಂದು ಕೆಲಸವನ್ನು ಈ ಟೈಪ್ ಹದಿಗೆಡಿಸಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿಬರ್ತಾ ಇವೆ. ಸೊ ಅದೇನೇ ಇರಲಿ, ಇದರಲ್ಲಿ ಏನಂತೀರ ನೀವು, ಕಳ್ತನ ಆಗಿದೆಯಾ ಆಗಿಲ್ವಾ ಅನ್ನುವಂತಹ ಮಾತುಗಳಿಗೆ ಉತ್ತರ ಯಾರು ಕೊಡಬೇಕು? ZP CEO ಸಾಹೇಬರು ಕೊಡಬೇಕು. ಸೊ ZP CEO ಸಾಹೇಬ್ರೆ, ಈ ಒಂದು ಕಾಮಗಾರಿ ನಿಜಕ್ಕೂ ಏನಂತೀರ ನೀವು, ಪಾರದರ್ಶಕತೆಯಿಂದ ನಡೆದಿದೆಯಾ ಇಲ್ಲಪ್ಪ ಅಂತಂದರೆ ಇದರಲ್ಲಿ ಏನಾದರೂ ಏನಂತಾರೆ ಹಿಡ್ಡನ್ ಅಜೆಂಡಾಗಳು ಏನಾದರೂ ಇವೆಯಾ ದುಡ್ಡು ಹೊಡಿಲಿಕ್ಕೆ?
ಇದನ್ನು ತಾವು ಉತ್ತರ ಕೊಡಬೇಕಂತ ಹೇಳ್ತಾ ಇವತ್ತಿನ ಮುಂದೆ ಈ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಇನ್ನೊಂದು ಏನಂತಾರೆ ನೀವು ಸ್ಫೋಟಕ ಮಾಹಿತಿಯನ್ನು ಮತ್ತೆ ನಾವು ನಿಮ್ಮ ಮುಂದೆ ತೊಗೊಂಡ್ಬರ್ತೀವಿ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಸದಾ ಫಾಲೋ ಮಾಡ್ತಾ ಇರಿ 60 ನ್ಯೂಸ್. ಇದು ಸತ್ಯದ ಕೈಗನ್ನಡಿ. ಧನ್ಯವಾದ.